ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಬಾಲಕಿ ತಾಯಿ ಸಾವಿನ ಬಗ್ಗೆ ಮಹಿಳಾ ಆಯೋಗ ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಪೈಕಿ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾದ್ರೆ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದ ತಣ್ಣಗಾಗಿದ್ದ ಪೋಕ್ಸೋ ಕೇಸ್, ಅಂದ್ರೆ ಹಿಂದೆ ತಣ್ಣಗಾಗಿತ್ತು ಈ ಕೇಸು, ಎಲ್ಲ ಮುಚ್ಚೋಗಿತ್ತು ಅನ್ನುವಂತಹ ವಿಚಾರ ಕೂಡ ಅನ್ಕೊಂಡಿದ್ವಿ. ಆದ್ರೆ ಈಗ ಮತ್ತೆ ಬಿಎಸ್ವೈ ಅವರಿಗೆ ಸಂಕಷ್ಟ ಏನಾದ್ರೂ ಎದುರಾಗುವಂತಹ ಚಾನ್ಸಸ್ ಇದೆನಾ ಅಂತ ಹೇಳಿ ಬಿಎಸ್ವೈ ವಿರುದ್ಧ ದಾಖಲಾಗಿದೆ ತಣ್ಣಗಾಗಿದ್ದ ಪೋಕ್ಸೋ ಕೇಸ್. ಬಿಎಸ್ವೈ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಮರುಜೀವ ಪಡೆದುಕೊಂಡಿದೆ. ಈಗ ಹಿಂದೆ 17 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪವನ್ನ ಮಾಜಿ ಸಿಎಂ ಎದುರಿಸ್ತಾ ಇದ್ರು. ಆ ವಿಚಾರ ಕೂಡ ಕೇಳಿಬಂದಿತ್ತು. ಅವರ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಬಗ್ಗೆ ಮಾತನಾಡಿದ್ರು ಅವರು. ಆ ಮಹಿಳೆಯ ಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಮಾಡಲು ಪೊಲೀಸ್ ಆಯುಕ್ತರಿಗೆ ಸೂಚಿಸಿದ್ದೆ, ಆ ಕಾರಣಕ್ಕಾಗಿ ಅವರು ನನ್ನ ಬಳಿ ಬಂದಿದ್ರು ಅನ್ನುವಂತಹ ವಿಚಾರ ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ಆ ಮಹಿಳೆ ನನ್ನ ವಿರುದ್ಧವೇ ಮಾತನಾಡಲು ಶುರು ಮಾಡಿದ್ರು. ಈಗ ಪೊಲೀಸರು ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಈ ಹಿಂದೆ ಕೇಳಬಂದಿತ್ತು. ಈಗ ಮತ್ತೆ ಆ ಪೋಕ್ಸೋ ಕೇಸ್ ಏನಿದೆ, ಮತ್ತೆ ಸಂಕಷ್ಟ ಏನಾದ್ರೂ ಎದುರಾಗುತ್ತಾ ಯಡಿಯೂರಪ್ಪನವ್ರಿಗೆ ಅನ್ನುವಂತಹ ವಿಚಾರ. ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಬಿಎಸ್ವೈ ಪ್ರತಿಕ್ರಿಯೆ ಕೂಡ ನೀಡಿದ್ರು ಈ ಹಿಂದೆ. ಆದರೆ ನನಗೂ ಕೂಡ ಮಹಿಳೆಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಆ ಥರದ ಯಾವುದೇ ರೀತಿಯಾದ ವರ್ತನೆಯನ್ನ ನಾನು ಮಾಡಿಲ್ಲ. ಯಾಕಂದ್ರೆ ಒಬ್ಬ ಮಹಿಳೆ ಕಷ್ಟ ಅಂತ ಬಂದಾಗ ಆ ಮಹಿಳೆಗೆ ಏನಾದರೂ ಒಂದು ಕೆಲಸ ಕೊಡಿಸ್ಬೇಕು ಅಥವಾ ನನ್ನ ಕೈಲಾದಂತಹ ಸಹಾಯವನ್ನ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಬೇರೆಯವ್ರಿಗೆ ಹೇಳಿದ್ದೆ ಅಷ್ಟೇ. ಆದರೆ ಈಗ ಅದೇ ಮಹಿಳೆ ನನ್ನ ಮೇಲೆ ಈ ಒಂದು ಪೋಕ್ಸೋ ಕೇಸ್ನ ದಾಖಲು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಅವರು. ರಾಘವೇಂದ್ರ ಅವರೇ, ಬಿಎಸ್ವೈ ವಿರುದ್ಧ ಒಂದಷ್ಟು ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಮತ್ತೆ ಸಂಕಷ್ಟ ಏನಾದ್ರೂ ಎದುರಾಗ್ತಾ ಇದೆನಾ ಅಂತ ಹೇಳಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಪೂಜಾ, ಈ ಪ್ರಕರಣವಾಗಿ ಈಗ ಮಹಿಳಾ ಆಯೋಗದ ಮುಖ್ಯಸ್ಥರಾದಂತ ನಾಗಲಕ್ಷ್ಮಿ ಚೌಧರಿ ಏನಿದ್ದಾರೆ, ಈಗ ಪೊಲೀಸ್ ಆಯುಕ್ತರಿಗೆ ಈ ಬಗ್ಗೆ ಪತ್ರ ಬರೆದಿರುವಂತದ್ದು. ಪ್ರಮುಖವಾಗಿ ಏನಿದ್ರು ಪ್ರಕರಣ ಅಂತ ನೋಡೋದಾದ್ರೆ, ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪ ಅವರು 2024 ಮಾರ್ಚ್ 15ರಂದು ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ. ಇವ್ರ ಮೇಲೆ 17 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪ 354A ಸೆಕ್ಷನ್ ಅಡಿ ಇವಾಗ ದಾಖಲಾತಿ ಆಗಿರುತ್ತೆ. ಏನಿದು ಪ್ರಕರಣ ಅಂತ ಚೆಕ್ ಮಾಡಿದಾಗ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರ್ತಾರೆ. ಆ ಮಹಿಳೆ ಎಲ್ಲೋ ಒಂದ್ ಕಡೆ ಬುದ್ಧಿ ಭ್ರಾಂತಿ ಅಂತ ಕೂಡ ಹೇಳಿಕೆ ಕೊಟ್ಟಿರ್ತಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಆ ಹೆಣ್ಮಗಳು ತಾಯಿ ಏನಿದ್ದಾರೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆಗಿರೋ ಸಂದರ್ಭದಲ್ಲಿ ಅವರು ಮೃತಪಟ್ಟಿರ್ತಾರೆ. ಮೃತ ಯಾಕೆ ಪಟ್ರು ಅಂತ ಈಗ ತನಿಖೆ ಆಗ್ಬೇಕಾಗಿದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಒಂದು ಮನವಿ ಪತ್ರನ ಕೊಟ್ಟಿರೋದು. ಹಾಗಾಗಿ ಈ ವಿಚಾರ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ತರ ಆಡಿಸ್ತಾ ಇದೆಯಾ ಅಂತ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ ಪೂಜಾ. ಇವ್ರ ಬಗ್ಗೆ ವಿಚಾರಣೆಗೆ ಇನ್ನು ಸ್ಟೇ ಆರ್ಡರ್ ಕೂಡ ತಂದಿದ್ರು ಯಡಿಯೂರಪ್ಪನವರು ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಇದ್ರ ಬಗ್ಗೆ ಹೇಳೋದಾದ್ರೆ, ಸ್ಟೇ ಆರ್ಡರ್ ವಿಚಾರವಾಗಿ ಕೂಡ ಕೋರ್ಟಲ್ಲಿ ಹೋಗಿದ್ರು. ಕೋರ್ಟಲ್ಲಿ ಟೈಮಿಗೆ ನೀವು ಕೋರ್ಟಿಗೆ ಬಂದಿಲ್ಲ, ಹಾಗಾಗಿ ಇದ್ರ ಬಗ್ಗೆ ವರದಿ ಕೊಡಿ ಅಂತ ಕೂಡ ಯಡಿಯೂರಪ್ಪ ಅವ್ರು ಹೇಳಿದ್ರು. ಆ ವಿಚಾರದಲ್ಲಿ ನಾನು ದೆಹಲಿಯಲ್ಲಿ ಇದ್ದೀನಿ, ದೆಹಲಿಯಲ್ಲಿ ಬಂದ ತಕ್ಷಣ ನಾನು ಕೋರ್ಟ್ ಮುಂದೆ ಬರ್ತೀನಿ ಅಂತ ಹೇಳಿದ್ರು. ಕೋರ್ಟ್ ಮುಂದೆ ಬಂದ ನಂತರ ಈ ಪ್ರಕರಣಕ್ಕೆ ಮತ್ತೆ ಈಗ ಅವಾಗ ಅಂದ್ರೆ ಅರೆಸ್ಟ್ ಮಾಡಬೇಡಿ ಯಡಿಯೂರಪ್ಪನ, ಸದ್ಯಕ್ಕೆ ಈಗ ಹಿಂಗಿದೆ ಅದೇ ತರ ಕಂಟಿನ್ಯೂ ಮಾಡಿ ಅಂತ ಕೋರ್ಟ್ ಅವಾಗ ಹೇಳಿತ್ತು. ಆದ್ರೆ ಪ್ರಕರಣ ಇನ್ನು ಕೋರ್ಟ್ ಅಲ್ಲಿ ಇದೆ. ಇದ್ರ ಮಧ್ಯೆ ಈಗ ಪೊಲೀಸ್ ಆಯುಕ್ತರಿಗೆ ಪತ್ರ ಹೋಗಿದ್ದು ಈಗ ಇದು ಮತ್ತೆ ಕುತೂಹಲ ಮೂಡಿದೆ ಪೂಜಾ.